ನಮ್ ತೇಜುಗೆ. ಸುಲೋಚನಾ, ಆರತಿ ಮಾಡಿದ್ಯಾ ಆತಕ್ ಗೊತ್ತಾ? ಯಾವ್ದೋ ಕೆಟ್ಟ ದೃಷ್ಟಿ ಬಿದ್ದಿದ್ದಕ್ಕಲ್ವಾ ವಿಕ್ರಾಂತ್ ಕೇಸು ಅಂತ ಇಷ್ಟು ದಿವಸ ಒದ್ದಾಡಿದ್ದು. ಇನ್ ಮುಂದೆ ಜೀವನದಲ್ಲಿ ಯಾರ್ ಕೆಟ್ಟ ದೃಷ್ಟಿನೂ ನಿಮಗ್ ತಾಗ್ಬಾರ್ದು. ಮುಂದೆ ಬರೋ ದಿನಗಳೆಲ್ಲ ಒಳ್ಳೆ ದಿನಗಳೇ ಆಗಿರುತ್ತೆ. ಹಬ್ಬದ ಸಂದರ್ಭದಲ್ಲಿ ಆರತಿ ದೃಷ್ಟಿ ತೆಗೆಯೋದು ತುಂಬಾ ಒಳ್ಳೇದು ಅಂತ ಅವಳಿಗೆ ಹೇಳಿದ್ದೆ. ಬಂದೆ. ಈಗ ಎಲ್ರೂ ಆರಾಮಾಗಿ ಒಳಗಡೆ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಬಾ ಬಾ ಸುಲೋಚನಾ, ಇಲ್ಲಿ ಕೂತ್ಕೋ ಬಾ. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ, ನೀವೆಲ್ಲ ಕೂತಿರಿ, ನಾನು ಅನ್ನೂನ ಕರ್ಕೊಂಡ್ ಬರ್ತೀನಿ. ಅಮ್ಮ, ಏನ್ ಇಷ್ಟೊಂದು ತರಕಾರಿ? ಇಲ್ಲ ಕಣೆ, ಮಧ್ಯಾಹ್ನದ ಅಡಿಗೆ ಆಗಿದೆ. ಇದೆಲ್ಲ ರಾತ್ರಿಗ್ ಬೇಕಲ್ಲ, ಎಲ್ರು ಸೇರಿ ಬಿಡಿಸ್ತಾ ಇದೀವಿ. ಸರಿ. ವಿಕ್ರಾಂತ್, ಒಂದು ದೊಡ್ಡ ತಾಪತ್ರಯದಿಂದ ಹೊರಗಡೆ ಬಂದ್ರಿ, ತುಂಬಾ ಸಂತೋಷಪ್ಪ. ಒಳ್ಳೇದಾಗ್ಲಿ ನಿಮ್ಗೆ. ಎಲ್ಲ ನಿಮ್ ಹಾರೈಕೆ ಅಂಕಲ್, ಹಾಗೆ ಪಲ್ಲವಿಯವ್ರ ಶ್ರಮ. ಇರ್ಬೋದಪ್ಪ, ಆದ್ರೆ ನಿಮ್ ಕಡೆ ಸತ್ಯ ಇದೆಯಲ್ಲ, ಅದು ಇವತ್ ನಿಮ್ಗೆ ಯಶಸ್ಸು ಕೊಟ್ಟಿದೆ. ಯಾವಾಗ ನೀವು DC ಆಗಿ ರಿಪೋರ್ಟ್ ಮಾಡ್ಕೊಳ್ಳೋದು? ಅಯ್ಯೋ, ಅದಕ್ಕಿಂತ ಮೊದ್ಲು ಆಗ್ಬೇಕಾಗಿದ್ದು ಬೇರೆನೇ ಇದೆ. ಮೊದ್ಲು ಅದನ್ ಕೇಳೋ. ಏನಮ್ಮ ಅದು? ಅಯ್ಯೋ, ಇವನಿಗೆ ಸ್ವಲ್ಪ ಇದು ಮಂದ. ಅಲ್ಲ ಕಣೋ, ಕೇಸ್ ಮುಗಿತಲ್ಲ, ಇನ್ನಾದ್ರೂ ಮದ್ವೆ ಬಗ್ಗೆ ಆಲೋಚನೆ ಮಾಡ್ಲಿ ವಿಕ್ರಾಂತ್, ಅಲ್ವಾ? ವಿಕ್ರಾಂತ್ ಒಂಟಿಯಾಗಿ ಬದುಕೋದ್ ಬೇಡ ಅನ್ನೋದಕ್ಕಿಂತ ತೇಜುಗೆ ಒಂದು ಒಳ್ಳೆ ಅಮ್ಮ ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋ. ಸರಿಯಾಗಿ ಹೇಳಿದೆ ಅಲ್ವಾ ವಿಕ್ರಾಂತ್? ಇದ್ರ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡ್ಬೇಕು, ಅಲ್ವಾ? ವಿಕ್ರಾಂತ್, ನೀವೇನೋ ಜನಗಳ ಸಮಸ್ಯೆ ಅಂತ 24 ಗಂಟೆ ಬ್ಯುಸಿ ಆಗ್ಬಿಡ್ತೀರಿ. ಆ ತೇಜು ಕತೆ ಏನು? ವಿಕ್ರಾಂತ್, ಬೇಜಾರ್ ಮಾಡ್ಕೋಬೇಡಿ. ಪದೇ ಪದೇ ಮದ್ವೆ ಅಂತ ಮುಗಿ ಬೀಳ್ತಾ ಇದೀವಿ ಅಂತ. ತಗೊಳ್ಳಿ. ನಮ್ ಕತೆ ಹಾಗಿರ್ಲಿ. ನಮ್ಮನ್ನೆಲ್ಲ ಬಿಟ್ಟೋಗಿರೋ ಪ್ರಜ್ಞಾ ಕೂಡ ಈ ನಡುವೆ ನನ್ ಕನ್ಸಲ್ ಬರ್ತಿದ್ದಾಳೆ. ಅವಳಿಗೆ ತೇಜುದೇ ಚಿಂತೆ. ತಗೊಳ್ಳಿ. ಅಲ್ಲ ಸುಲೋಚನಾ ಅವ್ರೆ, ಈ ವಿಷಯ ಏನು ನನ್ನ ಹತ್ರ ಹೇಳಲೇ ಇಲ್ಲ ನೀವು. ಅದಕ್ಕೆನಾ ಮೊನ್ನೆ ಫೋನ್ ಮಾಡಿದಾಗ ಮನ್ಸಿಗೇನೋ ಸಂಕಟ ಆಗ್ತಿದೆ ಅಂತ ಹೇಳಿದ್ದು? ಹೌದು ಪ್ರಭಾ ಅವ್ರೆ, ಈ 3-4 ವಾರದಲ್ಲಿ ಪ್ರಜ್ಞಾ 2-3 ಸಲ ನನ್ ಕನ್ಸಲ್ ಬಂದಿದ್ದಾಳೆ. ತೇಜು ಅಂತ ತುಂಬಾ ಅಳ್ತಾ ಇದ್ಲು ಕನ್ಸಲಿ, ಗೊತ್ತಾ? ನನ್ಗಂತೂ ನಿದ್ದೆನೆ ಬಂದಿಲ್ಲ ಅಮ್ಮ. ವಿಪರೀತ ಒದ್ದಾಟ, ಮನ್ಸ್ಗೆ ತುಂಬಾ ಸಂಕಟ ಆಗ್ತಿತ್ತು. ಅಮ್ಮ, ನನ್ನ ಹತ್ರ ಈ ವಿಷಯ ಹೇಳ್ಕೊಳ್ಳೇ ಇಲ್ಲ. ಎಲ್ಲಿ ವಿಕ್ರಾಂತ್, ನೀನು ಕೇಸು, ಕೋರ್ಟು, ಅದು ಇದು ಅಂತ ಓಡಾಡ್ತಾನೆ ಇದ್ದೆ. ಹಾಗಾಗಿ ನಿನಗೆ ಹೇಳೋದಕ್ಕಾಗ್ಲಿಲ್ಲ. ಸ್ವರ್ಗಸ್ಥರಾದವರು ಕನ್ಸಲ್ ಬರ್ತಾ ಇದಾರೆ ಅಂದ್ರೆ ವಿಷಯ ಇಷ್ಟೇ, ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಅತೃಪ್ತಿ ಆಗಿದೆ ಅಂತ.
ನಿಜ ಸುಲೋಚನಾ ಅವರೇ, ನಮ್ಮ ಅಳಿಯ ಹೇಳ್ತಾ ಇರೋದು. ಪದೇ ಪದೇ ನಿಮ್ಮ ಮಗಳು ಕನ್ಸಲ್ಟ್ ಬರ್ತಾ ಇದ್ದಾಳೆ ಅಂದ್ರೆ ನೀವು ಆದಷ್ಟು ಬೇಗ ಯಾವ್ದಾದ್ರು ಜ್ಯೋತಿಷನ ಕನ್ಸಲ್ಟ್ ಮಾಡೋದು ಒಳ್ಳೇದು. ನಮ್ಮನೆ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ. ನಿನ್ನೆ ಹೋಗಿದ್ದೆ. ಕವಡೆ ಹಾಕಿ 3 ಸಲ ಚೆಕ್ ಮಾಡಿದ್ರು. ಅವರು ತುಂಬಾ ಒಳ್ಳೆ ಜ್ಯೋತಿಷಿ. ಹೌದಾ? ಏನ್ ಹೇಳಿದ್ರು? ಯಾವ ಕಾರಣಕ್ಕಂತೆ ಪ್ರಜ್ಞಾ ಅವರು ನಿಮ್ ಕನ್ಸಲ್ ಬಂದು ಕಣ್ಣೀರ್ ಹಾಕ್ತಾ ಇರೋದು? ಪ್ರಜ್ಞಾ ಆತ್ಮಕ್ಕೆ ಶಾಂತಿನೇ ಇಲ್ಲ ಅಂದ್ರು. ಅಯ್ಯೋ, ಈಗೇನು ಶಾಂತಿ ಹೋಮ ಮಾಡಿಸ್ಬೇಕಂತ? ಇಲ್ಲ ಪ್ರಭಾವ್ರೆ, ಅವರು ಆ ರೀತಿ ಎಲ್ಲ ಏನೂ ಹೇಳಲಿಲ್ಲ. ಆದ್ರೆ ತೇಜು ವಿಷಯದಲ್ಲಿ ಪ್ರಜ್ಞಾ ಆತ್ಮಕ್ಕೆ ಶಾಂತಿನೇ ಇಲ್ವಂತೆ. ಪ್ರಜ್ಞಾ ಆತ್ಮಕ್ಕೆ ತೇಜು ಅನಾಥ ಆಗ್ತಿದ್ದಾನೆ ಅಂತ ಅನ್ಸೋಕೆ ಶುರು ಆಗಿದೆಯಂತೆ. ಅಯ್ಯೋ, ಅದಕ್ಕೆ ಅಮ್ಮ ನನ್ನ ಕನ್ಸಲ್ ಬಂದು ಅವಳು ದುಃಖನ ವ್ಯಕ್ತಪಡಿಸ್ತಾ ಇದ್ದಾಳೆ. ಅಲ್ಲ ಸುಲೋಚನಾ ಅವ್ರೆ, ಇದಕ್ಕೇನು ಪರಿಹಾರ ಹೇಳಿಲ್ವಾ ಅವರು? ಹೇಳಿದ್ರು ಪ್ರಭಾವ್ರೆ. ಅವ್ರು ಹೇಳಿದ ಪರಿಹಾರ ಮಾಡಿದ್ಮೇಲೆನೆ ಪ್ರಜ್ಞಾ ಕನ್ಸಲ್ ಬಂದು ಖುಷಿಯಾಗಿ ಹೋದ್ಲು. ಒಪ್ಗೆನೂ ಕೊಟ್ಲು ಅಮ್ಮ. ಇಷ್ಟಾದ್ಮೇಲೆನೆ ನನ್ನ ಆತ್ಮಕ್ಕೆ ಯಾವ ಚಿಂತೆನೂ ಇಲ್ಲ, ಒದ್ದಾಟನೂ ಇಲ್ಲ ಅಮ್ಮ ಅಂತ ಹೇಳಿದ್ಲು. ಏನ್ ಪರಿಹಾರ? ಏನದು ಒಪ್ಗೆ? ದೇವ್ರಿಗೆ ದೀಪ ಹಚ್ಚಿ ಇನ್ನೊಂದು ವರ್ಷದೊಳಗಡೆ ವಿಕ್ರಾಂತ್ಗೆ ಮದ್ವೆ ಮಾಡಿಸ್ಬೇಕು. ಆಗ ತೇಜುಗೂ ಅಮ್ಮ ಸಿಗ್ತಾಳೆ. ಇದಕ್ಕೆ ನಿನ್ ಸಹಾಯ ಬೇಕು ದೇವ್ರೆ ಅಂತ ಬೇಡ್ಕೊಂಡೆ. ಈ ತರ ಬೇಡ್ಕೊಂಡ್ ಮೇಲೇನೆ ಅಮ್ಮ ನನ್ಗೆ ಒಳ್ಳೆ ನಿದ್ದೆ ಬಂದಿದ್ದು. ಅವತ್ ರಾತ್ರಿ ಪ್ರಜ್ಞಾನು ಕನ್ಸಲ್ ಬಂದ್ಲು. ಖುಷಿಯಿಂದ ಇದ್ಲು. ಓಹ್, ಬಿಡಿ. ಹಾಗಾದ್ರೆ ಇನ್ 1 ವರ್ಷದೊಳಗೆ ವಿಕ್ರಾಂತ್ ಅವ್ರಿಗೆ ಮದ್ವೆ ಮಾಡಿ ಒಬ್ಬಟ್ಟು ಊಟ ಹಾಕಿಸ್ತೀರಾ ಅನ್ನಂಗ ಆಯ್ತು. ಎಲ್ಲ ಒಳ್ಳೇದಾಗತ್ತೆ. ಆಗ್ಲಿ ಒಂಟಿ ಬದುಕಿಗೆ ಮುಕ್ತಿ ಸಿಗತ್ತೆ. ಹೌದು ಪ್ರಭಾವ್ರೆ, ಒಂಟಿತನ ಒಳ್ಳೇದಲ್ಲ. ಅಂದಾಗೆ ನಿಮ್ ಪಲ್ಲವಿ ಕತೆ ಏನು? ಅವಳು ಒಂಟಿನೇ ಅಲ್ವಾ? ಇವತ್ತಿನ ಹೆಣ್ಮಕ್ಳು ನಾವ್ ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಅದಕ್ಕೆ ನಾನು ಕೂಡ ಹೋಗಿ ಪಲ್ಲವಿ ಜಾತಕನ ತೋರಿಸ್ದೆ, ಅವಳಿಗೆ ಮದ್ವೆ ಆಗ್ಲಿ ಅಂತ. ನಮ್ ಪಲ್ಲವಿ ಮದ್ವೆ ಅಂದ್ರೆ ಮೈಲಿ ದೂರ ಹೋಗ್ತಾಳೆ. ಇದಕ್ ಕಾರಣ ಏನು ಅಂತ ಕೇಳ್ದೆ. ಇನ್ನೇನ್ ಮಾಡಕ್ಕಾಗತ್ತ ಸುಲೋಚನಾ ಅವ್ರೆ? ನಮ್ ಮಾತ್ ಕೇಳ್ದೆ ಇದ್ದಾಗ ನಾವು ಈ ತರ ಎಲ್ಲ ಮಾಡ್ಬೇಕಾಗತ್ತಲ್ಲ. ಹೌದಾ? ಏನಂದ್ರು? ಒಪ್ತಾಳಂತ ಪಲ್ಲವಿ ಮದ್ವೆಗೆ? ಈ ವರ್ಷನೇ ಮದ್ವೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರು ಅಲ್ವೇನ್ರಿ? ಹಾಗಾದ್ರೆ ನಮ್ಮನೇಲೂ ಮದ್ವೆ, ನಿಮ್ಮನೇಲೂ ಮದ್ವೆ. ನಮ್ಮಿಬ್ರು ಮನೆ ಈಗ ಮದ್ವೆ ಮನೆ ಅಲ್ವೇನ್ರಿ ಸುಲೋಚನಾ?
ಅನುಪುಟ